ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಬಣ್ಣದ ಹಕ್ಕಿ ಪದ್ಯದ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ. ವೇಳೆ, ಮೊದಲನೇ ಪದ ವೇಳೆ, ಇದರ ಅರ್ಥ ಕಾಲ, ಸಮಯ. ಹಚ್ಚು, ಸೇರಿಸುವುದು ಅಥವಾ ಅಂಟಿಸುವುದು. ಪುಚ್ಚ, ಹಕ್ಕಿಯ ಗರಿ ಪುಕ್ಕ, ಹಕ್ಕಿಗಳ ಗರಿಯನ್ನು ನಾವು ಪುಚ್ಚ ಅಂತ ಕರಿತೀವಿ. ನೆತ್ತಿ, ತಲೆಯ ಮಧ್ಯದ ಭಾಗವನ್ನು ನೆತ್ತಿ ಎಂದು ಕರೀತಾರೆ. ಇಂಗಡೆ, ಇಂಗಡೆ ಅಂದರೆ ಹಿಂದೆ. ನಿಮಗೆ ಎಲ್ಲ ಪದಗಳ ಅರ್ಥಗಳು ಗೊತ್ತಾಯಿತು ಅಂದ್ಕೊತೀನಿ. ಮುಂದಿನದು ಅಭ್ಯಾಸ ಪ್ರಶ್ನೆಗಳಿಗೆ ಹೋಗೋಣ. ಪದ್ಯದ ಮುಂದಿನ ಸಾಲುಗಳನ್ನು ಹೇಳು. ಇಲ್ಲಿ ಒಂದು ಸಾಲನ್ನು ಕೊಟ್ಟಿರ್ತಾರೆ, ಆ ಮುಂದಿನ ಸಾಲನ್ನು ನಾವು ಹೇಳಬೇಕು. ನೋಡೋಣ. ಗೆಳೆಯರು ಆಡಲು ಯಾರೂ ಇಲ್ಲ. ನೋಡೋಣ, ಬನ್ನಿ ಕಡೆ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನ್ನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಇದಿಷ್ಟು. ಎರಡನೇದು ನೋಡ್ತಾ ಹೋಗೋಣ. ಅವ್ವನು ಬರಲಿ ಅಪ್ಪನು ಬರಲಿ. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ನೆಕ್ಸ್ಟ್ ನೋಡೋಣ. ಮೂರನೇದು. ನನಗೂ ಎರಡು ರೆಕ್ಕೆಯ ಹಚ್ಚು. ನನಗೂ ಎರಡು ರೆಕ್ಕೆಯ ಹಚ್ಚು. ಎಲ್ಲಿದೆ ಅದು? ನನಗೂ ಎರಡು ರೆಕ್ಕೆಯ ಹಚ್ಚು, ಇಂಗಡೆ ಬಣ್ಣದ ಪುಚ್ಚವ ಚುಚ್ಚು, ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರುವ ಹಚ್ಚು. ನೆಕ್ಸ್ಟು ನಾಲ್ಕನೇ ಸಾಲನ್ನು ನೋಡೋಣ. ನಾನು ನೀನು ಇಬ್ಬರು ಕೂಡಿ. ನಾನು ನೀನು ಇಬ್ಬರು ಕೂಡಿ. ನಾನು ನೀನು ಇಬ್ಬರು ಕೂಡಿ, ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ಅಭ್ಯಾಸದ ಮೊದಲನೇ ಪದ್ಯದ ಮುಂದಿನ ಸಾಲುಗಳನ್ನು ಹೇಳಿ ಮುಗೀತು. ಎರಡನೇದ ನೋಡೋಣ. ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರವನ್ನು ಬರೆಯಿರಿ. ಈ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರವನ್ನು ಬರೀಬೇಕು. ಮೊದಲನೇ ಪ್ರಶ್ನೆ ನೋಡೋಣ. ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿತ್ತು ಮಕ್ಕಳ? ಗೊತ್ತಿರುತ್ತೆ ನಿಮಗೆ, ಹೇಳಿ. ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ. ವೆರಿ ಗುಡ್. ನೋಡೋಣ ಎರಡನೇದು. ಅವ್ವನು ಎಲ್ಲಿಗೆ ಹೋಗಿ ಹೇಳು? ಅವ್ವನು ಡ್ಯಾಶ್. ಇಲ್ಲಿ ಈ ಬಿಟ್ಟ ಸ್ಥಳದಲ್ಲಿ ಸರಿಯಾದ ಉತ್ತರವನ್ನು ನಾವು ಬರಿಬೇಕು. ಹೋಗಿ ಹೇಳು. ಅವ್ವನು ಎಲ್ಲಿಗೆ ಹೋಗಿದ್ದಾಳೆ ಮಕ್ಕಳ? ನೀರಿಗೆ. ಅವ್ವನು ಎಲ್ಲಿಗೆ ಹೋಗಿ ಹೇಳು? ನೀರಿಗೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ. ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು? ಏನು ಮಗು ಕೊಡ್ತೀನಿ ಅಂತು ಆ ಗಿಣಿಗೆ? ನೋಡೋಣವಾ. ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋಣ. ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯುತ್ತಿತು? ನೋಡೋಣ. ಮಗು ಎಲ್ಲಿ ಕರೆಯಿತು ಹಕ್ಕಿಯನ್ನು? ಮಗು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು. ನೆಕ್ಸ್ಟ್ ನೋಡೋಣ. ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ನೋಡಿ ಮಕ್ಕಳ, ಇಲ್ಲಿ ಆವರಣದಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ, ಕೆಳಗಡೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳಲ್ಲಿ ಈ ಬಿಟ್ಟ ಸ್ಥಳಕ್ಕೆ ಸರಿಯಾಗಿರೋ ಉತ್ತರ ಇಲ್ಲಿದೆ. ಈ ಉತ್ತರಗಳನ್ನ ಆರಿಸಿ ಏನು ಮಾಡಬೇಕು ನಾವು? ಈ ಬಿಟ್ಟ ಸ್ಥಳದಲ್ಲಿ ತುಂಬ್ತಾ ಹೋಗೋಣ.
ಮೊದಲನೇದು ಅಚ್ಚು ಪೇಟೆಗೆ ಆಡಲು ಆರುವ ಜುಟ್ಟನು. ನೋಡೋಣ. ಬಾಬಾ ನನಗೂ ಡ್ಯಾಶ್ ಕಲಿಸು. ಈ ಡ್ಯಾಶಲ್ಲಿ ಏನು ತುಂಬಬೇಕು? ಬಾಬಾ ನನಗೂ ಆಡಲು ಕಲಿಸು. ವೆರಿ ಗುಡ್. ಎರಡನೇ ಪ್ರಶ್ನೆ ನೋಡೋಣ. ಅಪ್ಪನು ಡ್ಯಾಶ್ ಹೋಗಿಹನು. ಅಪ್ಪನು ಎಲ್ಲಿಗೆ ಹೋಗಿದ್ದ? ವೆರಿ ಗುಡ್. ಅಪ್ಪನು ಎಲ್ಲಿಗೆ ಹೋಗಿದ್ದ? ಪೇಟೆಗೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೋಗೋಣ. ನನಗೂ 2 ರೆಕ್ಕೆಯ ಡ್ಯಾಶ್. ನನಗೂ 2 ರೆಕ್ಕೆಯ ಅಚ್ಚು. ಎಷ್ಟು ನೋಡೋಣ. ನೆತ್ತಿಯ ಮೇಲೆ ಡ್ಯಾಶ್ ಹಚ್ಚು. ನೆತ್ತಿಯ ಮೇಲೆ ಏನು ಹಚ್ಚಬೇಕು? ಜುಟ್ಟನು. ಸಾರಿ ಮಕ್ಕಳ, ನೆತ್ತಿಯ ಮೇಲೆ ಏನು ಹಚ್ಚಬೇಕು? ಜುಟ್ಟನು. ನೆಕ್ಸ್ಟ್ 5ನೇ ಪ್ರಶ್ನೆ. ಮುಗಿಲಿನ ಕಡೆಗೆ ಡ್ಯಾಶ್ ಬಾ. ಮುಗಿಲಿನ ಕಡೆಗೆ ಆರುವ ಬಾ. ಮುಂದಿನ ಪ್ರಾಸಪದಗಳನ್ನು ಹೇಳು. ಆಡಲು ಆರಲು ಹಚ್ಚು ಚುಚ್ಚು ಅಲ್ಲಿಂದಿತ್ತ ಇಲ್ಲಿಂದತ್ತ. ಈ ಪ್ರಾಸಪದಗಳನ್ನು ಎಲ್ಲಿ ಹುಡುಕೋದು? ಇದು ನಮ್ಮ ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಪದ್ಯ ಭಾಗದಲ್ಲೇ ಸಿಗುತ್ತೆ. ಹಚ್ಚು ನೋಡಿ, ಹಚ್ಚು ಚುಚ್ಚು ಸಿಕ್ತಾ? ನೆಕ್ಸ್ಟ್ ಚಟುವಟಿಕೆ. ವಿವಿಧ ಪಕ್ಷಿಗಳ ಕೂಗುಗಳನ್ನು ಅನುಕರಣೆ ಮಾಡು. ಅಂದರೆ ವಿವಿಧ ಪಕ್ಷಿಗಳ ಕೂಗು. ಈಗ ನೋಡಿ, ಕಾಗೆ ಕೂಗುತ್ತೆ, ಕಾ ಖಾ. ಕೋಗಿಲೆ ಕುಹು ಕುಹು. ಇದೇ ರೀತಿ ನಿಮಗೆ ಯಾವ್ಯಾವ ಪಕ್ಷಿಗಳು ಗೊತ್ತೋ ಆ ಪಕ್ಷಿಗಳ ಕೂಗನ್ನು ನೀವು ಅನುಕರಣೆ ಮಾಡ್ತಾ ಹೋಗಬೇಕು. ನಿನಗೆ ಗೊತ್ತಿರುವ ಹಾಡು ಕತೆಗಳನ್ನು ಹೇಳು. ನಿಮಗೆ ಯಾವ ಕತೆ ಗೊತ್ತು ಅವುಗಳನ್ನ ನೆನ್ಪು ಮಾಡ್ಕೊಂಡು ಒಂದ್ಸಲ ಹೇಳಿ. ನೆಕ್ಸ್ಟ್ 3ನೇ ನೋಡೋಣ. ಪಕ್ಷಿಗಳ ಬಣ್ಣದ ಗರಿಗಳನ್ನು ಸಂಗ್ರಹಿಸಿ ಅಭ್ಯಾಸ ಪುಸ್ತಕದಲ್ಲಿ ಅಂಟಿಸು. ಪಕ್ಷಿಗಳ ಬಣ್ಣದ ಗರಿಗಳು ಅಂದರೆ ಪುಕ್ಕಗಳ ರಕ್ಕಿಯ ಗರಿಯನ್ನು ನಾವು ಸಂಗ್ರಹಿಸಿ ಅಭ್ಯಾಸ ಪುಸ್ತಕದಲ್ಲಿ ಹಚ್ಚಿಸಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡ್ವಿ? ಬಣ್ಣದ ಹಕ್ಕಿ ಪದ್ಯದ ಅಭ್ಯಾಸವನ್ನು ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಸುಂದರವಾದಂತಹ ವಿಡಿಯೋನ ತೆಗೆದುಕೊಂಡು ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮತ್ತು ಕಮೆಂಟ್ ಮಾಡಿ.